ಹಲೋ ಸೂಪರ್ ಸ್ಟಾರ್, ವೆಲ್ಕಮ್ ಟು ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನಲ್. ಇವತ್ತು ನಾನು ಒಂದು ಸಖತ್ ಜ್ಯೂಸಿ ಗಾಸಿಪ್ ತಗೊಂಡು ಬಂದಿದ್ದೀನಿ. ನಾವೆಲ್ಲರೂ ಈ ಮಾತು ಎಲ್ಲಾದ್ರೂ ಕೇಳೇ ಇರ್ತೀವಿ ಅಲ್ವಾ? ನಮ್ಮ ಬ್ರೈನ್ದು ಬರೀ 10% ಮಾತ್ರ ನಾವು ಯೂಸ್ ಮಾಡೋದು, ಮಿಕ್ಕಿರೋ 90% ಅನ್ಲಾಕ್ ಮಾಡಿದ್ರೆ ನಾವು ಲಿಟ್ರಲಿ ಸೂಪರ್ ಹ್ಯೂಮನ್ಸ್ ಆಗ್ತೀವಿ ಅಂತ. ಆಫೀಸ್ನಲ್ಲಿ, ಮೂವೀಸ್ನಲ್ಲಿ, ಕೆಲವೊಂದು ಮೋಟಿವೇಶನಲ್ ಸ್ಪೀಚಸ್ನಲ್ಲಿ ಇದೇ ಮಾತು. ಆದರೆ ದ ರಿಯಲ್ ಟ್ರೂತ್ ಏನ್ ಗೊತ್ತಾ? ಇದು 100% ಫೇಕ್ ನ್ಯೂಸ್. ಹೌದು, ಇದೊಂದು ದೊಡ್ಡ ಮಿತ್. ಬನ್ನಿ, ಸುಮ್ನೆ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಈ ಫೇಕ್ ನ್ಯೂಸ್ ಹೇಗೆ ಶುರುವಾಯಿತು ಅಂತ ಮ್ಯಾಟರ್ಗೆ ಬರೋಣ. ಈ ಪ್ರಾಫಿಟಬಲ್ ಲೈ ಹೇಗೆ ಹುಟ್ಟಿತು ಅಂತ ಟ್ರೇಸ್ ಮಾಡೋಣ. 1890ಸ್ನಲ್ಲಿ ವಿಲಿಯಂ ಜೇಮ್ಸ್ ಅನ್ನೋ ಒಬ್ರು ಸೈಕಾಲಜಿಸ್ಟ್ ನಾವು ನಮ್ಮ ಬ್ರೈನ್ ಪೊಟೆನ್ಷಿಯಲ್ನ ಪೂರ್ತಿಯಾಗಿ ಯೂಸ್ ಮಾಡಲ್ಲ ಅಂತ ಹೇಳಿದ್ರು. ಆದ್ರೆ ಜನ ಏನ್ ಮಾಡಿದ್ರು, ಅದನ್ನೇ ಮಿಸ್ಕೋಟ್ ಮಾಡಿ 1936ನಲ್ಲಿ ಡೇಲ್ ಕಾರ್ನೆಗಿ ಅನ್ನೋರು ತಮ್ಮ ಫೇಮಸ್ ಬುಕ್ನಲ್ಲಿ ನಾವು ಬರೀ 10% ಯೂಸ್ ಮಾಡ್ತೀವಿ ಅಂತ ಪ್ರಿಂಟ್ ಮಾಡ್ಬಿಟ್ರು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಕತೆ. ಇನ್ನು 2014ನಲ್ಲಿ ಬಂದಿದ್ದ ಲೂಸಿ ಮೂವಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಆ ಮೂವಿನಲ್ಲಿ 100% ಬ್ರೈನ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಫೇಕ್ ಕಾನ್ಸೆಪ್ಟ್ ಇಟ್ಕೊಂಡು ವರ್ಲ್ಡ್ ವೈಡ್ ಬರೋಬ್ಬರಿ $463 ಮಿಲಿಯನ್ ಮ್ಯಾಸಿವ್ ಪ್ರಾಫಿಟ್ ಮಾಡಿದ್ರು. ಜನ ಕೂಡ ಈ ಸುಳ್ಳು ಸುದ್ದಿನ ನಂಬಿ ಸಖತ್ ಖುಷಿಪಟ್ರು. ಇದಕ್ಕೆಲ್ಲ ಮೇನ್ ಕಾರಣ ಪಿಯರ್ ಫ್ಲೋರೆನ್ಸ್ ಅನ್ನೋ 19th ಸೆಂಚುರಿ ಸೈಂಟಿಸ್ಟ್ ಮಾಡಿದ ಒಂದಷ್ಟು ಆನಿಮಲ್ ಎಕ್ಸ್ಪೆರಿಮೆಂಟ್ಸ್. ಆತ ಏನ್ ಮಾಡಿದ ಅಂದ್ರೆ, ಪಾರಿವಾಳ ಮತ್ತೆ ಕಪ್ಪೆಗಳ ಬ್ರೈನ್ ಪಾರ್ಟ್ಸ್ನ ಕಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ದ. ಹಾಗೆ ಕಟ್ ಮಾಡಿದ್ರೂ ಅವುಗಳ ನಾರ್ಮಲ್ ಲೈಫ್ಗೆ ಏನೂ ತೊಂದರೆ ಆಗ್ಲಿಲ್ಲ. ಅದನ್ನೇ ಇಟ್ಕೊಂಡು ನೋಡಿ, ಮನುಷ್ಯನ ಬ್ರೈನ್ ಪಾರ್ಟ್ಸ್ ತೆಗೆದ್ರೂ ಏನೂ ಆಗಲ್ಲ, ಸೊ ನಾವು ಪೂರ್ತಿ ಬ್ರೈನ್ ಬಳಸ್ತಿಲ್ಲ ಅಂತ ಡಿಕ್ಲೇರ್ ಮಾಡ್ಬಿಟ್ಟ. ಜಸ್ಟ್ ಯೋಚನೆ ಮಾಡಿ, ನಮ್ಮ ಇನ್ಕ್ರೆಡಿಬಲಿ ಡೆನ್ಸ್ ಹ್ಯೂಮನ್ ಬ್ರೈನ್ನ ಒಂದು ಕಪ್ಪೆಯ ಬ್ರೈನ್ಗೆ ಕಂಪೇರ್ ಮಾಡೋದು ಎಂಥ ದಡ್ಡತನಲ್ವಾ? ಈ ಸೆಂಚುರಿ ಓಲ್ಡ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಸರಿ, ಈಗ ಸೈನ್ಸ್ ಪ್ರಕಾರ ನಿಜ ಏನು ಅಂತ ನೋಡೋಣ. 20% ಇದೊಂದು ಎವಲ್ಯೂಷನರಿ ಟ್ರೂತ್. ನಮ್ಮ ಇಡೀ ಬಾಡಿ ಮಾಸ್ನಲ್ಲಿ ಬ್ರೈನ್ ತೂಕ ಇರೋದು ಬರೀ 2% ಮಾತ್ರ. ಆದರೆ ಆಶ್ಚರ್ಯ ಏನಂದ್ರೆ, ನಮ್ಮ ದೇಹದ 20% ಎನರ್ಜಿನ ಈ ಬ್ರೈನ್ ಒಂದೇ ಕನ್ಸ್ಯೂಮ್ ಮಾಡುತ್ತೆ. ಎವಲ್ಯೂಷನ್ ಪ್ರಕಾರ ಲಾಜಿಕಾಗಿ ಯೋಚನೆ ಮಾಡಿ, ಬರೀ 10% ಮಾತ್ರ ಕೆಲಸ ಮಾಡ್ತಿದ್ರೆ ಇನ್ನು 90% ಯೂಸ್ಲೆಸ್ ಆಗಿ ಸುಮ್ಮನೆ ಕೂರೋಕೆ ನಮ್ಮ ದೇಹ ಯಾಕಷ್ಟು ಹೆವಿ ಎನರ್ಜಿ ಕೊಡುತ್ತೆ? ನೋ ಚಾನ್ಸ್. ನೇಚರ್ ಖಂಡಿತ ಈ ತರಹ ಎನರ್ಜಿ ವೇಸ್ಟ್ ಮಾಡೋಕೆ ಬಿಡೋದೇ ಇಲ್ಲ. ಬ್ಯಾರಿ ಬಯಸ್ಟೀನ್ ಅನ್ನೋ ನ್ಯೂರೋ ಸೈಂಟಿಸ್ಟ್ ಈ ಮಿಥ್ನ ಕಂಪ್ಲೀಟ್ ಆಗಿ ಸುಳ್ಳು ಅಂತ ಪ್ರೂವ್ ಮಾಡಿದ್ದಾರೆ. ಹೇಗಂದ್ರೆ, ಮಾಡರ್ನ್ FMRI ಮತ್ತೆ PET ಸ್ಕ್ಯಾನ್ಸ್ನಲ್ಲಿ ಕ್ಲಿಯರ್ ಆಗಿ ಕಾಣಿಸೋದು ಒಂದೇ, ನಮ್ಮ ಬ್ರೈನ್ ಎಕ್ಸಾಕ್ಟ್ ಆಗಿ 100% ಆಕ್ಟಿವ್ ಇರುತ್ತೆ. ಒಂದು ಸಿಂಪಲ್ ಟಾಸ್ಕ್ ಮಾಡಬೇಕಾದ್ರೂ ನಮ್ಮ ಪೂರ್ತಿ ಬ್ರೈನ್ ಕೆಲಸ ಮಾಡುತ್ತೆ. ಜೊತೆಗೆ ಸಿನಾಪ್ಟಿಕ್ ಪ್ರೂನಿಂಗ್ ಅಂತೆ ಒಂದು ಪ್ರಾಸೆಸ್ ಇದೆ. ಅಂದ್ರೆ ನಮ್ಮ ಬ್ರೈನ್ನಲ್ಲಿ ಯಾವ ಸೆಲ್ಸ್ ಯೂಸ್ ಆಗಲ್ವೋ ಅದು ನ್ಯಾಚುರಲಿ ಡಿಜನರೇಟ್ ಆಗಿ ಸತ್ತೋಗುತ್ತೆ. ಸೊ ನಿಜವಾಗ್ಲೂ 90% ಅನ್ಯೂಸ್ಡ್ ಆಗಿದ್ರೆ ಈಗಲೇ ನಮ್ಮ ಬ್ರೈನ್ ಅರ್ಧ ಖಾಲಿ ಆಗಿರ್ತಿತ್ತು. ಎಲ್ಲಿದೆ ನೋಡಿ ಅಲ್ಟಿಮೇಟ್ ಪ್ರೂಫ್. ನಮ್ಮ ಬ್ರೈನ್ನಲ್ಲಿ ಬರೀ 10% ಮಾತ್ರ ಯೂಸ್ ಆಗ್ತೀರೆ ಅಂದಿದ್ರೆ, ಬ್ರೈನ್ನ ಉಳ್ದ ಭಾಗಕ್ಕೆ ಏಟು ಬಿದ್ರೆ, ಡ್ಯಾಮೇಜ್ ಆಗಿದ್ರೆ ನಮಗೆ ಯಾವ ಪ್ರಾಬ್ಲಮ್ ಆಗಬಾರ್ದಿತ್ತು ಅಲ್ವಾ? ಯಾಕಂದ್ರೆ ಅದು ಆಲ್ರೆಡಿ ಅನ್ಯೂಸ್ಡ್. ಆದರೆ ರಿಯಾಲಿಟಿನಲ್ಲಿ ಬ್ರೈನ್ನಲ್ಲಿ ಒಂದು ಸಣ್ಣ ಸ್ಟ್ರೋಕ್ ಆಗಿದ್ರೂ ಸಾಕು, ಮನುಷ್ಯ ತನ್ನ ಮಾತು, ಮೆಮರಿ ಇಲ್ಲ ಮೂವ್ಮೆಂಟ್ನ ಕಳ್ಕೊಳ್ತಾನೆ. ದಿಸ್ ಕಂಪ್ಲೀಟ್ಲಿ ಪ್ರೂವ್ಸ್ ದ್ಯಾಟ್ ಬ್ರೈನ್ನಲ್ಲಿ ಇರೋ ಪ್ರತಿಯೊಂದು ಪಾರ್ಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ 100% ಆಕ್ಟಿವ್ ಆಗಿದೆ ಅಂತ. ಓಕೆ, ಸೊ ಇಲ್ಲಿ ಒಂದು ಬಿಗ್ ಕ್ವೆಶ್ಚನ್ ಬರುತ್ತೆ. ನಮ್ಮ ಬ್ರೈನ್ 100% ಫುಲ್ ಕೆಪಾಸಿಟಿನಲ್ಲಿ ವರ್ಕ್ ಆಗ್ತಿದೆ ಅನ್ನೋದು ನಿಜ ಆದ್ರೆ ನಾವು ಯಾಕೆ ಅಂಡರ್ ಪರ್ಫಾರ್ಮ್ ಮಾಡ್ತೀವಿ? ಕೆಲವು ಸಲ ಯಾಕೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅನ್ಸುತ್ತೆ? ಸುಸ್ತು, ಕನ್ಫ್ಯೂಷನ್ ಇಲ್ಲ ಈ ಬ್ರೈನ್ ಫಾಗ್ ಯಾಕಾಗುತ್ತೆ? ಇದು ರಿಯಲ್ ಮಿಸ್ಟ್ರಿ ಅಲ್ವಾ? ಇದಕ್ಕೆ ಉತ್ತರ ಇಲ್ಲಿದೆ. ನಮ್ಮ ಬ್ರೈನ್ ಎಕ್ಸಾಕ್ಟ್ಲಿ ಒಂದು ಸಿಂಫನಿ ಆರ್ಕೆಸ್ಟ್ರಾ ತರ ಕೆಲಸ ಮಾಡುತ್ತೆ. ಬ್ರೈನ್ನಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡೋಕೆ ಯಾವ ಟೆಂಪೋರ್ಕರ್ಸ್ ಕೂಡ ಕಾಯ್ಕೊಂಡು ಕೂತಿಲ್ಲ. ಪ್ರತಿಯೊಂದು ರೀಜನ್ 100% ಆಕ್ಟಿವ್ ಇದೆ. ಆದ್ರೆ ಮುಖ್ಯ ವಿಷಯ ಏನೆಂದ್ರೆ, ಅವುಗಳ ನಡುವೆ ಕಮ್ಯುನಿಕೇಷನ್ ಮತ್ತೆ ಸಿಂಕ್ರನೈಸೇಷನ್ ಹೇಗಿದೆ ಅನ್ನೋದು. ಆರ್ಕೆಸ್ಟ್ರಾದಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಆಗ್ತಿದೆ ಅನ್ಕೊಳ್ಳಿ, ಆದ್ರೆ ಸಿಂಕ್ರನೈಸೇಷನ್ ಸರಿಯಾಗಿದ್ರೆ ಮಾತ್ರ ಅದ್ಭುತವಾದ ಮ್ಯೂಸಿಕ್ ಬರೋಕ್ ಸಾಧ್ಯ. ನಮ್ಮ ಬ್ರೈನ್ ಎಫಿಷಿಯನ್ಸಿ ಕೂಡ ಎಕ್ಸಾಕ್ಟ್ ಆಗಿ ಅಷ್ಟೇ. ಇಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾದ ಅಸ್ಲಿ ಸೈಂಟಿಫಿಕ್ ಸೀಕ್ರೆಟ್ ಅಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ. ನಮ್ಮ ಬ್ರೈನ್ನ ಡಾಮೆಂಟ್ ಪಾರ್ಟ್ಸ್ನ ಅನ್ಲಾಕ್ ಮಾಡೋದಲ್ಲ ನಮ್ಮ ಗುರಿ. ನಮ್ಮ ಬ್ರೈನ್ ತನ್ನ ಕನೆಕ್ಷನ್ಸ್ನ ತಾನೇ ರೀಸ್ಟ್ರಕ್ಚರ್ ಮತ್ತು ರಿವೈರ್ ಮಾಡಿಕೊಂಡು ಇನ್ನು ಎಫಿಷಿಯಂಟ್ ಆಗಿ ಮಾರ್ಪಾಡು ಮಾಡೋ ಕೆಪಾಸಿಟಿನ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಆಲ್ರೆಡಿ ಇರೋ 100% ಆಕ್ಟಿವ್ ಪಾರ್ಟ್ಸ್ನ ಇನ್ನೂ ಸ್ಟ್ರಾಂಗ್ಲಿ ಕನೆಕ್ಟ್ ಮಾಡೋದು. ನಮ್ಮ ಆನ್ಸೆಸ್ಟರ್ಸ್ ಇಂದ ಬರ್ತಾ ಬರ್ತಾ ನಮ್ಮ ಬ್ರೈನ್ ಮ್ಯಾಸಿವ್ ಸೆನ್ಸರಿ ಮೋಟರ್ ನೆಟ್ವರ್ಕ್ಸ್ನ ಡೆವಲಪ್ ಮಾಡಿದೆ. ಅಂದ್ರೆ ನಮ್ಮ ಬ್ರೈನ್ ರಿವೈರ್ ಆಗ್ಬೇಕು, ಹೊಸ ವಿಷಯ ಕಲಿಬೇಕು ಅಂದ್ರೆ ಸುಮ್ನೆ ಕೂತಲ್ಲಿ ಖಂಡಿತ ಕೆಲಸ ಆಗಲ್ಲ. ಅದಕ್ಕೆ ಇಂಟೆನ್ಸ್ ಆದ ಫಿಸಿಕಲ್ ಮತ್ತೆ ಮೆಂಟಲ್ ಎಫರ್ಟ್ ಬೇಕೇ ಬೇಕು.
ಒಂದು ಹೊಸ ಸ್ಕಿಲ್ನ ಕಷ್ಟಪಟ್ಟು ಲರ್ನ್ ಮಾಡ್ಮಾಗ ಮಾತ್ರ ಬ್ರೈನ್ನಲ್ಲಿ ಈ ಕನೆಕ್ಷನ್ ಸ್ಟ್ರಾಂಗ್ ಆಗತ್ತೆ. ಇದನ್ನ ಸ್ಟ್ಯಾನ್ಫರ್ಡ್ನ ಡಾಕ್ಟರ್ ಹ್ಯೂಬಮನ್ ಅವರ ರೀವೈರಿಂಗ್ ಮೆಕ್ಯಾನಿಕ್ಸ್ ಮುಖಾಂತರ ಬ್ರೇಕ್ ಡೌನ್ ಮಾಡೋಣ. ಅಡಲ್ಟ್ಸ್ ಆದ್ಮೇಲೆ ಹೊಸ ವಿಷಯ ಕಲಿಬೇಕು ಅಂದ್ರೆ 3 ಸ್ಟೆಪ್ಸ್ ಮುಖ್ಯ. 1 ಅಲರ್ಟ್ನೆಸ್, 2 ಫೋಕಸ್, 3 ಆಸಿಟೈಲ್ಕೋಲಿನ್. ಅಂದ್ರೆ ಫುಲ್ ಎಚ್ಚರಿಕೆ ಮತ್ತು ಇಂಟೆನ್ಸ್ ಆದ ಫೋಕಸ್ ಬೇಕು. ಇದೆರಡು ಕೂಡಿದಾಗ ನಮ್ಮ ಬ್ರೈನ್ನಲ್ಲಿ ಆಸಿಟೈಲ್ಕೋಲಿನ್ ಅನ್ನೋ ಒಂದು ಲರ್ನಿಂಗ್ ಕೆಮಿಕಲ್ ರಿಲೀಸ್ ಆಗುತ್ತೆ. ಇದು ನ್ಯೂರೋಪ್ಲಾಸ್ಟಿಸಿಟಿಗೆ ಗೇಟ್ ಓಪನ್ ಮಾಡುತ್ತೆ. ಸೊ ಈ ಅಲರ್ಟ್ನೆಸ್ ಹೇಗೆ ತರದು? ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಿದಾಗ ಅದು ನಮ್ಮ ದೇಹದಲ್ಲಿರೋ ವೇಗಸ್ ನರ್ವ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಆಗ ಬ್ರೈನ್ನಲ್ಲಿ ನಾರ್ ಎಪಿನೆಫ್ರಿನ್ ರಿಲೀಸ್ ಆಗಿ ಒಂಥರ ಮಾಸಿವ್ ಅಲರ್ಟ್ನೆಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಹೇಳೋದು, ಕಷ್ಟಪಟ್ಟು ಓದುತ್ತಿದ್ದಕ್ಕೆ ಇಲ್ಲ ಏನಾದ್ರೂ ಡೀಪ್ ವರ್ಕ್ ಮಾಡೋಕೆ ಮುಂಚೆ ಈ ಥರ ಎಕ್ಸಸೈಸ್ ಮಾಡಿದ್ರೆ ಬ್ರೈನ್ ಫುಲ್ ಚಾರ್ಜ್ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ? ಚಿಕ್ಕ ಮಕ್ಕಳು ತಮ್ಮ ಸುತ್ತಮುತ್ತಲ ಎನ್ವೈರ್ಮೆಂಟ್ನಿಂದ ಪ್ಯಾಸಿವ್ಲಿ ಆರಾಮಾಗಿ ಕಲ್ತ್ಬಿಡ್ತಾರೆ. ಆದ್ರೆ ಅಡಲ್ಟ್ಸ್ ಅಂದ್ರೆ ನಮ್ಮ ಥರ ದೊಡ್ಡೋರು ಹಾಗೆ ಕಲಿಯೋಕ್ಕಾಗಲ್ಲ. ಅಡಲ್ಟ್ ಬ್ರೈನ್ ರೀವೈರ್ ಆಗ್ಬೇಕಂದ್ರೆ ಒಂದು ಮೆಂಟಲ್ ಸ್ಟ್ರಗಲ್, ಒಂದು ಫ್ರಿಕ್ಷನ್ ಇರಲೇಬೇಕು. ಅಯ್ಯೋ ಕಷ್ಟ ಆಗ್ತಿದೆ ಅಂತ ಅನಿಸಿದಾಗ ಮಾತ್ರ ನಮ್ಮ ಬ್ರೈನ್ ಬೇರೆ ದಾರಿ ಇಲ್ಲದೆ ಅಡ್ಯಾಪ್ಟ್ ಆಗಿ ಹೊಸ ಕನೆಕ್ಷನ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಸ್ಟ್ರಗಲ್ ಇಸ್ ದಿ ಆಬ್ಸಲ್ಯೂಟ್ ಪ್ರೂಫ್ ದಟ್ ಲರ್ನಿಂಗ್ ಈಸ್ ಆಕ್ಚುಲಿ ಹ್ಯಾಪನಿಂಗ್. ಬೆಳಗ್ಗೆಯಿಂದ ಫೋಕಸ್ ಮಾಡಿ, ಎಕ್ಸಸೈಸ್ ಮಾಡಿ, ಸಖತ್ ಸ್ಟ್ರಗಲ್ ಮಾಡಿ ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡಿದ್ವಿ. ಆದ್ರೆ ಅಸಲಿ ಮ್ಯಾಜಿಕ್ ಅಂದ್ರೆ ಈ ರೀವೈರಿಂಗ್ ಕನೆಕ್ಷನ್ಸ್ ಬಿಲ್ಡ್ ಆಗೋದು ಯಾವಾಗ ಗೊತ್ತಾ? ಡೀಪ್ ಸ್ಲೀಪ್ನಲ್ಲಿ. ಹೌದು, ಗಾಢ ನಿದ್ದೆ ಮಾಡುವಾಗ ಮಾತ್ರ ನಮ್ಮ ಬ್ರೈನ್ ಈ ಹೊಸ ಕನೆಕ್ಷನ್ಸ್ನ ಕನ್ಸಾಲಿಡೇಟ್ ಮಾಡಿ ಫಿಕ್ಸ್ ಮಾಡತ್ತೆ. ಸರಿಯಾದ ನಿದ್ದೆ ಇಲ್ಲ ಅಂದ್ರೆ ದಿನವಿಡೀ ಮಾಡಿದ ಈ ಇಂಟೆನ್ಸ್ ಲರ್ನಿಂಗ್ ಪೂರ್ತಿಯಾಗಿ ವೇಸ್ಟ್ ಆಗತ್ತೆ. ಈಗ ಸೂಪರ್ ಟಿಪ್ಸ್ ಫಾರ್ ರೀವೈರಿಂಗ್. ನಮ್ಮ ಡೈಲಿ ರುಟೀನ್ನಲ್ಲಿ ಈ ಬ್ರೈನ್ ಎಫಿಷಿಯನ್ಸಿನ ಪ್ರಾಕ್ಟಿಕಲ್ ಆಗಿ ಬೂಸ್ಟ್ ಮಾಡೋಕೆ ಯಾವೆಲ್ಲ ಟೂಲ್ಸ್ ಯೂಸ್ ಮಾಡಬೇಕು ಅಂತ ಡೈರೆಕ್ಟ್ ಆಗಿ ನೋಡೋಣ ಬನ್ನಿ. ನಮ್ಮ ಡೈಲಿ ಲೈಫ್ಗೆ ಬೇಕಾದ ಟಾಪ್ ಬ್ರೈನ್ ಹ್ಯಾಕ್ಸ್ ಇಲ್ಲಿದೆ. ಫಸ್ಟ್, ಡ್ಯುಯಲ್ ಎನ್ಬ್ಯಾಕ್ ಗೇಮ್ಸ್. ಈ ಥರದ ಮೆಮರಿ ಗೇಮ್ಸ್ ಆಡೋದ್ರಿಂದ ಫ್ಲೂಯಿಡ್ ಇಂಟೆಲಿಜೆನ್ಸ್ ಮತ್ತೆ ಮೆಮರಿ ಸಖತ್ ಬೂಸ್ಟ್ ಆಗುತ್ತೆ. ಸೆಕೆಂಡ್, ಹೊಸದಾಗಿ ಒಂದು ಲ್ಯಾಂಗ್ವೇಜ್ ಕಲಿಯೋದು ಇಲ್ಲ ಹೊಸ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡೋದನ್ನ ಕಲಿಯಿರಿ. ಇದು ಫಿಸಿಕಲಿ ನಮ್ಮ ಬ್ರೈನ್ನಲ್ಲಿ ಗ್ರೇ ಮತ್ತೆ ವೈಟ್ ಮ್ಯಾಟರ್ ವಾಲ್ಯೂಮ್ನ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ವಾರಕ್ಕೆ ಜಸ್ಟ್ 150 ಮಿನಿಟ್ಸ್ ಅಂದ್ರೆ ದಿನ ಬರೀ 20-25 ನಿಮಿಷ ಏರೋಬಿಕ್ ಎಕ್ಸಸೈಸ್ ಮಾಡಿದ್ರೆ ನಮ್ಮ ಬ್ರೈನ್ನಲ್ಲಿ ಮೆಮರಿಗೆ ಸಂಬಂಧಿಸಿದ ಹಿಪ್ಪೋಕ್ಯಾಂಪಸ್ ಅನ್ನೋ ಭಾಗ ಫಿಸಿಕಲಿ ದೊಡ್ಡದಾಗುತ್ತೆ. ಬ್ಲಡ್ ಫ್ಲೋ ಜಾಸ್ತಿಯಾಗಿ ಹೊಸ ಸೆಲ್ ಗ್ರೋತ್ ಆಗುತ್ತೆ. ನೆನಪಿರ್ಲಿ, ಫಿಸಿಕಲ್ ಹೆಲ್ತ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಬ್ರೈನ್ ಹೆಲ್ತ್. ಇನ್ನು ಕಡೆಯದಾಗಿ ಕೆಲವು ಲೈಫ್ ಸ್ಟೈಲ್ ಸೂಪರ್ ಟಿಪ್ಸ್. ಸುಮ್ಮನೆ ಫ್ರೀಯಾಗಿ ಕೂತಾಗ ಡೂಡ್ಲಿಂಗ್ ಮಾಡೋದು ಬ್ರೈನ್ನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಟ್ರಿಗರ್ ಮಾಡಿ ಒಳ್ಳೆ ಕ್ರಿಯೇಟಿವಿಟಿ ತರುತ್ತೆ. ಆಗಾಗ ಟ್ರಾವೆಲ್ ಮಾಡ್ತಾ ಹೊಸ ಎನ್ವೈರನ್ಮೆಂಟ್ ನೋಡೋದ್ರಿಂದ ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಇನ್ನು ಮೈಂಡ್ಫುಲ್ನೆಸ್ ಅಂದ್ರೆ ಧ್ಯಾನ ಮಾಡೋದ್ರಿಂದ ಸ್ಟ್ರೆಸ್ ಕಂಪ್ಲೀಟ್ಲಿ ಕಟ್ ಆಗಿ ಬ್ರೈನ್ ಶಾರ್ಪ್ ಆಗುತ್ತೆ. ಸೊ ಈ ಫೈನಲ್ ಪವರ್ಫುಲ್ ಥಾಟ್ನ ಯಾವತ್ತೂ ನೆನಪಿಟ್ಕೊಳ್ಳಿ. ಯೋರ್ ಬ್ರೈನ್ ಈಸ್ 100% ಆಕ್ಟಿವ್. ನಾವು ಮೇಕ್ ಇಟ್ 100% ಎಫಿಷಿಯಂಟ್. ಈ 10% ಮಿತ್ನ ಇವತ್ತೇ ಪೂರ್ತಿ ಮರ್ತ್ಬಿಡಿ. ಯಾವುದೋ ಫೇಕ್ ಅನ್ಯೂಸ್ ಸ್ಪೇಸ್ನ ಅನ್ಲಾಕ್ ಮಾಡ್ತೀನಿ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಆಲ್ರೆಡಿ ಇರೋ 100% ಕೆಪಾಸಿಟಿನ ಎಷ್ಟರ ಮಟ್ಟಿಗೆ ಶಾರ್ಪ್ ಮಾಡಬಹುದು ಅನ್ನೋದೇ ನಮ್ಮ ಮುಂದಿರೋ ಅಸಲಿ ಟಾಸ್ಕ್. ಸೊ ಆರ್ ಯು ರೆಡಿ ಟು ರಿವೈರ್ ಯೋರ್ ಬ್ರೈನ್? ಈ ಇನ್ಫಾರ್ಮೇಷನ್ ಖಂಡಿತ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ನೋಡಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತೆ ನೆಕ್ಸ್ಟ್ ಯಾವ ಟಾಪಿಕ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಟಾಟಾ.